ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಲ್ಲಿ, ನನ್ನ ಪರ್ಸ್ ಇದು ಆಚೆ ಹೇಗೆ ಬಂತು? ಅದು ಪಾರ್ಥ ಅವ್ರು ಬಂದಿದ್ರು. ಅದ್ಯಾವುದೋ ಫೈಲ್ ಬೇಕಾಗಿತ್ತಂತೆ, ಕೆಲ್ಸಕ್ಕೆ ಸಂಬಂಧಪಟ್ಟಿದ್ದು. ನನ್ನನ್ನು ಕೇಳಿರು, ನನಗದೆಲ್ಲ ಗೊತ್ತಾಗಕ್ಕಿಲ್ಲ ಅಂದೆ. ಅದಕ್ಕೆ ಅವರೇ ಹುಡಿಕೊಂಡು ಹೋದ್ರು. ಆಫೀಸ್ ಫೈಲಾ? ನನ್ನ ಫೈಲ್ ಇಲ್ಲೇ ಇದೆ. ಮತ್ತೆ ಇವನು ಪರ್ಸ್ ಸಿಕ್ಕಿದೆ ಇವನ ಕೈಗೆ ಅಂದರೆ ಇಲ್ಲಿ ಸರ್ಚ್ ಮಾಡಿರ್ತಾನೆ. ನನ್ನ ಫೈಲ್ ನೋಡಿಲ್ಲ. ಸದ್ಯ ನಾನು ಸೇಫ್. ಇನ್ಮೇಲೆ ಈ ಥರದ ಫೈಲ್ಗಳನ್ನೆಲ್ಲ ಸೇಫ್ ಆಗಿಡಬೇಕು. ಮಲ್ಲಿ, ನಂಗೊಂಚೂರು ಆಫೀಸ್ ಕೆಲಸ ಇದೆ, ಅರ್ಜೆಂಟ್ ಹೊರಗಡೆ ಹೋಗಬೇಕು. ನಾನು ಇವತ್ತು ಬರಲ್ಲ, ಬೆಳಗ್ಗೆ ಬರ್ತೀನಿ. ರಾತ್ರಿ ಬರಕ್ಕಿಲ್ವಾ? ಅಲ್ಲ ರೀ, ರಾತ್ರಿ ಹಿಂಗೆ ಹೋಗ್ತಿರಲ್ಲ, ಅಂಥ ಕೆಲಸ ಏನಿರ್ತೈತೆ ನಿಮಗೆ? ಅದೇನೇ ಇದ್ರು ಅವ್ರನ್ನೇ ಇಲ್ಲಿ ಕರ್ಸ್ಕೋಬೋದಲ್ವಾ? ಇಲ್ಲೇ ಮೀಟಿಂಗ್ ಮಾಡ್ಬೋದಲ್ವಾ? ಏನು ಮಾತಾಡ್ತಿದ್ಯಾ ಮಲ್ಲಿ ನೀನು? ಇದು ಆಫೀಸ್ ಕೆಲಸ. ಈ ಕೆಲಸ ಮಾಡೋಕ್ಕಂತಾನೆ ಆಫೀಸ್ ಇರೋದು. ಆ ಕೆಲಸನ ಮನೇಲಿ ಮಾಡೋಕ್ಕಾಗತ್ತಾ? ಆ್ಯಂಡ್ ಅವ್ರನ್ನೆಲ್ಲ ಮನೆಗೆ ಕರ್ಸೋದು ಎಷ್ಟು ಚೆನ್ನಾಗಿರುತ್ತೆ ಮಲ್ಲಿ? ಅದೆಲ್ಲ ಚೆನ್ನಾಗಿರಲ್ಲ. ನಿಂಗೆ ಅದೆಲ್ಲ ಗೊತ್ತಾಗಲ್ಲ. ನಾನು ಇವತ್ತು ಹೋಗಿ ನಾಳೆ ಬೆಳಗ್ಗೆ ಬಂದ್ಬಿಡ್ತೀನಿ. ನೀನು ರೆಸ್ಟ್ ಮಾಡ್ತಾ ಇರು. ಅವಾಗ ಫೋನ್ ಮಾಡಿ ನಿನ್ನ ವಿಚಾರಿಸ್ಕೊತೀನಿ. ಹಾಂ, ಎಷ್ಟು ನಾಟಕ ಆಡ್ತೀರಾ? ನನ್ಗೆಲ್ಲ ಗೊತ್ತು ರೀ. ನೀವೆಲ್ಲ ಹೋಗ್ತೀರಾ, ಏನ್ ಮಾಡ್ತಿದ್ದೀರಾ ಅಂತ. ಅವಳ ಜೊತೆ ಇರೋದಕ್ಕೆ ತಾನೇ ನೀವು ಹೋಗ್ತಿರೋದು. ಕಟ್ಕೊಂಡವಳ ಕಡೆ ತನಕ, ಇಟ್ಕೊಂಡವಳಿರೋ ತನಕ ಅಂತಾರೆ. ಇದೆಲ್ಲ ಇನ್ನೆಷ್ಟು ದಿನ ಅಂತ ನಾನು ನೋಡ್ತೀನಿ. ಕೊಟ್ಟು ಬಂದ್ರಾ? ಹಾಂ, ಅದಕ್ಕೆ ಒಂದು ಬೇಜಾರಿದೆ. ಅದಕ್ಕೆ ನಾವು ನಮ್ಮ ಮನೆಯವ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋ ಥರ ಆಗೋಯ್ತಲ್ಲ ಅಂತ. ಐ ಮೀನ್, ಜೈ ಬ್ರೋ ನನ್ನ ಸ್ವಂತ ಅಣ್ಣ, ಅವನೇ ಈ ಥರ ಮಾಡ್ತಾನೆ ಅಂದರೆ ನನ್ನ ಕೈಲಿ ನಂಬೋದಕ್ಕೆ ಆಗ್ತಾ ಇಲ್ಲ. ಇದಕ್ಕಿಂತ ಒಂದು ದೊಡ್ಡ ಟ್ರ್ಯಾಜಿಡಿ ಇದೆಯಾ ಅದಕ್ಕೆ? ಏನು ಮಾಡೋಕ್ಕಾಗಲ್ಲ ಪಾರ್ಥವ್ರೆ. ಸಂಬಂಧಗಳೇ ಹಾಗೆ. ಆಲ್ಮೋಸ್ಟ್ 90% ನಮ್ಮ ದುಃಖಕ್ಕೆ ನಮ್ಮ ಹತ್ತಿರದವರೇ ಕಾರಣ ಆಗಿರ್ತಾರೆ. ಅದು ಉಲ್ಟಾ ಆಗಬೇಕು. ನಮ್ಮ ಹತ್ತಿರದವರು ನಮ್ಮ ಸುಖಕ್ಕೆ, ನಮ್ಮ ಖುಷಿಗೆ ಕಾರಣ ಆಗಬೇಕು. ಆದರೆ ನಿಜ ಅದಕ್ಕೆ. ಆದರೆ ಈ ಸೋ ಕಾಲ್ಡ್ ರಿಲೇಷನ್ಶಿಪ್ ಹೆಸರಲ್ಲಿ ನಾವು ಏನೆಲ್ಲ ತಡ್ಕೋಬೇಕು? ತಪ್ಪು ಕಣ್ಣು ಮುಂದೆನೇ ನಡೀತಿದ್ರು ಎಲ್ಲ ನೋಡ್ಕೊಂಡು ಸುಮ್ಮನೆ ಇರಬೇಕು. ಈ ಬ್ಲಡ್ ರಿಲೇಷನ್, ದೂರದ ರಿಲೇಷನ್, ಹತ್ತಿರದ ರಿಲೇಷನ್, ಇದೆಲ್ಲ ಬರೀ ಬೋಗಸ್ ಅನ್ಸುತ್ತೆ. ಅದಕ್ಕೆ ಯಾವುದಕ್ಕೂ ಮೀನಿಂಗೇ ಇಲ್ಲ. ಆದರೆ ನಾವು ನೀವು ನೋಡಿ, ನಮ್ಮ ಮಧ್ಯೆ ಎಷ್ಟು ಮ್ಯೂಚುವಲ್ ರೆಸ್ಪೆಕ್ಟ್ ಇದೆ, ಕೇರ್ ಇದೆ, ಕನ್ಸರ್ನ್ ಇದೆ. ಇದು ರಿಯಲ್ ರಿಲೇಷನ್ಶಿಪ್ ಅಂದರೆ. ಈ ಥರದೊಂದು ಹೆಲ್ದಿ ಕನೆಕ್ಷನ್ ಇರಬೇಕು ಅದಕ್ಕೆ. ಬಟ್ ನಮ್ಮಲ್ಲಿ ಹಾಗಾಗಲ್ವಲ್ಲ. ಮುಕ್ಕಾಲ್ ಪಾಲ್ ಸಂಬಂಧಗಳು ಹೀಗೆ ಹೆಲ್ತಿಯಾಗಿರೋದಿಲ್ಲ, ಹೇಗೇಗೋ ಇರ್ತವೆ. ಗಾಯ ಮಾಡೋರು ಅವರೇ, ಆಮೇಲೆ ಬಂದು ಮುಲ ಮಚ್ಚೋರು ಅವರೇ. ಹೇಳಕ್ಕೂ ಆಗಲ್ಲ, ಬಿಡಕ್ಕೂ ಆಗಲ್ಲ, ಹಾಗೆ ಮಾಡ್ಬಿಡ್ತಾರೆ. ಇಲ್ಲಿ ಸಂಬಂಧಗಳನ್ನ ಮಿಸ್ಯೂಸ್ ಮಾಡ್ಕೊಳ್ಳೋರೇ ಹೆಚ್ಚು. ಸಂಬಂಧಗಳ ಹೆಸರಲ್ಲಿ ಅನ್ಯಾಯ ಮಾಡ್ತಾರೆ, ಮೋಸ ಮಾಡ್ತಾರೆ, ಮಾಡಬಾರದನ್ನೆಲ್ಲ ಮಾಡ್ತಾರೆ. ಆದರೆ ಹಾಗಾಗೋದಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು. ಯಾರು ಹೇಗೆ ಅನ್ನೋದನ್ನ ತುಂಬ ಎಚ್ಚರಿಕೆಯಿಂದ ಗಮನಿಸಬೇಕು. ಯಾರಿಂದ ಆದರೂ ನಮಗೆ ಅಪಾಯ ಇದೆ ಅಂದರೆ ಅವರಿಂದ ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ನಮ್ಮನ್ನು ನಾವು ಕಾಪಾಡ್ಕೋಬೇಕು. ತಪ್ಪು ಯಾರೇ ಮಾಡಿರಲಿ, ತಪ್ಪೇ. ಅದಕ್ಕೆ ಯಾವ ಎಕ್ಸಂಪ್ಷನ್ ಕೊಡಬಾರ್ದು. ಈಗ ಅಣ್ಣನ ಅಗೇನ್ಸ್ಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಅಂತ ನನಗೆ ಯಾವುದೇ ಗಿಲ್ಟ್ ಫೀಲ್ ಇಲ್ಲ. ಆದರೆ ಮನಸ್ಸಿಗೆ ಖಂಡಿತವಾಗ್ಲೂ ಬೇಜಾರಂತೂ ಇದೆ. ಈ ಥರ ಎಲ್ಲ ಆಗಬಾರ್ದಾಗಿತ್ತು ಅದಕ್ಕೆ. ಬಟ್ ಆಗೋಗಿದೆ, ಏನು ಮಾಡೋಕ್ಕಾಗಲ್ಲ.
ಬಟ್ ಈಗ ನಾವು ಡ್ಯಾಮೇಜ್ ಕಂಟ್ರೋಲ್ ಮಾಡಲೇಬೇಕು. ನನಗೂ ಹಾಗೆ ಅನ್ನಿಸ್ತು ಪಾರ್ಥ ಅವರೇ, ನಾವು ಜಯದೇವ್ರ ವಿರುದ್ಧವಾಗಿ ಹೋಗೋದು ಎಷ್ಟು ಸರಿ ಅಂತ. ಆದರೆ ಈಗ ನಾನು ನಿಮಗೊಂದು ಮಾತು ಹೇಳಿದ್ನಲ್ಲ, ಅದನ್ನು ನನ್ನನ್ನು ನಾನೇ ಹೇಳ್ಕೊಂಡೆ. ನಾವು ಜಯದೇವ್ರ ವಿರುದ್ಧವಾಗಿ ಹೋಗ್ತಿಲ್ಲ, ಅವ್ರು ಮಾಡಿರೋ ತಪ್ಪಿನ ವಿರುದ್ಧವಾಗಿ ಹೋಗ್ತಿದ್ದೀವಿ. ಹಾಗೆ ಸಮಾಧಾನ ಆಯಿತು. ನಾನು ಮಾಡ್ತಿರೋದು ಸರಿ, ನಾನು ಸರಿಯಾದ ದಾರಿಯಲ್ಲಿದ್ದೀನಿ ಅಂತ ಅನ್ನಿಸ್ತು. ಹಾಂ, ಕೆಲವೊಮ್ಮೆ ಹಾಗೆ ಆಗತ್ತೆ. ಯಾವ್ದು ಸರಿ ಯಾವ್ದು ತಪ್ಪು ಒಂದು ಗೊತ್ತಾಗಲ್ಲ, ಫುಲ್ ಕನ್ಫ್ಯೂಸ್ ಆಗಿಬಿಡ್ತೀವಿ. ನಮ್ಮ ಬಗ್ಗೆ ನಮಗೆ ಸೆಲ್ಫ್ ಡೌಟ್ ಸ್ಟಾರ್ಟ್ ಆಗಿಬಿಡುತ್ತೆ. ಆದರೆ ಅದಕ್ಕೆ ಈ ವಿಷಯದಲ್ಲಿ ಮಾತ್ರ ನಂಗೆ ಫುಲ್ ಕ್ಲಾರಿಟಿ ಇದೆ. ಜೈ ಬ್ರೋ ಮಾಡ್ತಾ ಇರೋದು ತಪ್ಪು. ಅವನನ್ನು ನಾವು ತಡಿಲೇಬೇಕು. ವಿ ಹ್ಯಾವ್ ಟು ಸ್ಟಾಪ್ ಹಿಮ್. ನಮ್ಮ ಕೈಯಲ್ಲಿ ಆದಷ್ಟು ನಾವು ಮಾಡೋಣ, ಸುಮ್ಮನೆ ಕೂರೋದಂತೂ ಬೇಡ. ಆದರೆ ನಾನು ಹೇಳಿದ ನೆನಪಿರಲಿ, ಎಸ್, ನಾನು ಹೇಳೋವರೆಗೂ ಯಾವುದೇ ಕಾರಣಕ್ಕೂ ಈ ವಿಷಯನ ಗೌತಮ್ ಅವ್ರ ಮುಂದೆ ಎತ್ತಬೇಡಿ. ಓಕೆ ಅದಕ್ಕೆ ನೀವು ಹೇಳೋ ತನಕ ನಾನು ಸೈಲೆಂಟಾಗೇ ಇರ್ತೀನಿ. ಯು ಡೋಂಟ್ ವರಿ. ಅದಕ್ಕೆ ಏನು ಇಷ್ಟೊತ್ತಲ್ಲಿ ಏನದಕ್ಕೆ ಇಷ್ಟೊತ್ತಲ್ಲಿ ಬರೋಕ್ಕೆ ಹೇಳಿದ್ರು? ಏನು ವಿಷಯ? ನಾನು ನಿಮ್ಗೇನೋ ಹೇಳಕ್ಕೆ ಕರೆದೆ, ಆದರೆ ಈಗ ಸ್ವಲ್ಪ ಹೊತ್ತು ಮುಂಚೆ ನನಗೆ ನಂಬಕ್ಕಾಗದೇ ಇರೋಂಥ ಒಂದು ಸತ್ಯ ಗೊತ್ತಾಯಿತು. ನಾವು ಮಲ್ಲಿನ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದ್ವಲ್ಲ, ಆ ನರ್ಸ್ ಬಂದಿದ್ರು. ಜಯದೇವ್ ಅವರು ಮಲ್ಲಿನ ಕೊಲೆ ಮಾಡೋದಕ್ಕೆ ಟ್ರೈ ಮಾಡಿದ್ರು ಅಂತ ಹೇಳಿದ್ರು. ಅದಕ್ಕೆ ಜೈ ಬ್ರೋ ಈ ಥರ ಎಲ್ಲ ಮಾಡಿದಾನ? ಆನಂದ್ ಬ್ರೋ, ಇನ್ನೊಂದು ವಿಷಯ, ನನ್ನ ಮದುವೆ ದಿನ ಅಟ್ಯಾಕ್ ಆಯ್ತಲ್ಲ, ಅದನ್ನು ಮಾಡಿಸಿದ್ದು ಬೇರೆ ಯಾರೂ ಅಲ್ಲ, ಜೈ ಬ್ರೋ. ಈ ವಿಷಯ ಮೊದಲೇ ಆನಂದ್ಗೆ ಗೊತ್ತಾಗಿತ್ತು. ಇವನು ಜಯದೇವ್ಗೆ ಒಂದು ಅವಕಾಶನೂ ಕೊಟ್ಟ. ಇನ್ನು ಈ ವಿಷಯ ಡುಮ್ಮಂಗೆ ಗೊತ್ತಾದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಸುಮ್ಮನಾಗ್ಬಿಟ್ಟ. ಇನ್ನು ಆನಂದಿಂದ ಯಾವತ್ತಿದ್ರೂ ಅವನಿಗೆ ಪ್ರಾಬ್ಲಮ್ ಅಂತ ಏನು ಮಾಡ್ದೆ ಗೊತ್ತಾ? ಇವನಿಗೆ ಆಕ್ಸಿಡೆಂಟ್ ಮಾಡಿಸ್ದ. CCTV ಫುಟೇಜ್ ಚೆಕ್ ಮಾಡಿಸಿದ್ಯಾ? ಈ ಹಲ್ಕ ಕೆಲಸ ಮಾಡಿದ್ದು ಜಯದೇವ್ ದಿವಾನ್. ಮನುಷ್ಯನೇ ಅಲ್ಲ ಅವನು, ರಾಕ್ಷಸ. ಇನ್ನೀ ವಿಷಯ ತಡ ಮಾಡೋದು ಬೇಡ, ಮೊದಲು ಡುಮ್ಮಂಗೆ ಹೇಳೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.